ಎಲ್ರಿಗೂ ಕರಿಚಟ್ಟಿಗೆ ಸ್ವಾಗತ. ಇವತ್ತು ನಾವು ಒಂದು ಬಂಗುಡೆ ಸಾರು ಮಾಡೋಣ. ಸಖತ್ತಾಗಿರುತ್ತೆ ಇದು. ರುಬ್ಬಿ ಮಸಾಲೆ ರುಬ್ಬದೆ ಮಾಡುವಂಥದ್ದು. ಯಾವ ಥರ ಮಾಡೋದು ಏನಂತ ನೋಡೋಣ. ಮೊದಲಿಗೆ 3 ಬಂಗುಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಡೋಣ, ಪೀಸ್ ಮಾಡಿ. ಒಂದು ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕೋಣ. 2 ಟೇಬಲ್ ಸ್ಪೂನು, 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ. ಎಣ್ಣೆ ಬಿಸಿಯಾದಾಗ ನಾವು ಅದಕ್ಕೆ ಸಾಸಿವೆನ ಹಾಕೋಣ. 1 ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನು ಮೆಂತೆ ಕಾಳು, ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇರಲಿ, ಹಾಗೆ ಒಂದು 3ರಿಂದ 4 ಕಾಯಿ ಮೆಣಸು, ಆಮೇಲೆ ಶುಂಠಿಯನ್ನು ಸಣ್ಣಕ್ಕೆ ಹೆಚ್ಚಿರೋದು ಉದ್ದಕ್ಕೆ. ಇವನ್ನು ಚೆನ್ನಾಗಿ ರೋಸ್ಟ್ ಮಾಡುವ. ಇನ್ನು ಇದಕ್ಕೆ ಸಣ್ಣ ಈರುಳ್ಳಿ, ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸುವ. ಉಪ್ಪನ್ನು ಜೊತೆಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡುವ. ಇನ್ನು ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಬೇಕು, ಒಂದು 4-5 ಸ್ಪೂನು. ಆಮೇಲೆ 1 ಸ್ಪೂನ್ನಷ್ಟು ಅರಿಶಿನ ಪುಡಿ. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಮಸಾಲ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇನ್ನು ಇದಕ್ಕೆ ಮಲಬಾರ್ ಹುಣಸೆಹಣ್ಣು, ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಇದು ಮಲಬಾರ್ ಹುಣಸೆಹಣ್ಣು, ಸಖತ್ ಹುಳಿ ಇದೆ. ಇದು ಮೀನು ಪದಾರ್ಥ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಇದನ್ನು ಆ್ಯಡ್ ಮಾಡಬೇಕು. ಈಗ ಚೆನ್ನಾಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇನ್ನು ಇದಕ್ಕೆ ಬೇಕಾದಷ್ಟು ನಮಗೆ ಸಾರು ಎಷ್ಟು ಬೇಕಾದರೆ ಆ ಪ್ರಕಾರ ನೀರನ್ನು ಆ್ಯಡ್ ಮಾಡಬೇಕು. ಇನ್ನು ಇದೊಂದು 5 ನಿಮಿಷ ಇದನ್ನು ಕುದಿಸುವ, ಚೆನ್ನಾಗಿ ಮುಚ್ಚಿಟ್ಬಿಟ್ಟು. ಅವಾಗ ಸಾರು ಸ್ವಲ್ಪ ತಿಕ್ನೆಸ್ ಆಗುತ್ತೆ, ಸ್ವಲ್ಪ ನೀರು ಹಾಗೆ ಕಮ್ಮಿ ಆಗುತ್ತೆ. ಈಗ ನೋಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದಕ್ಕೆ ನಾವು ಮೀನು ಪೀಸನ್ನು ಆ್ಯಡ್ ಮಾಡುವ. ಅದು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣಕ್ಕೆ ಪೀಸ್ ಮಾಡಿದ್ದೀವಿ. ಇದನ್ನು ಆ್ಯಡ್ ಮಾಡಬೇಕು. ಮಾಡಿ ಸಣ್ಣಕ್ಕೆ ಅದೊಂದು ಮುಳುಗುವ ಥರ ಮಾಡಿಬಿಡ್ಬೇಕು ಅಷ್ಟೇ. ಮತ್ತೆ ಮಿಕ್ಸ್ ಮಾಡಬಾರ್ದು, ಮೀನೆಲ್ಲ ಪುಡಿ ಆಗ್ತದೆ. ಅದಕ್ಕೆ ಮಸಾಲಕ್ಕೆ ಹಾಕಿದ ತಕ್ಷಣ ಒಂದು ಸರಿ ಮಿಕ್ಸ್ ಮಾಡಿಬಿಡಬೇಕಷ್ಟೇ. ಆಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು, 5ರಿಂದ 10 ನಿಮಿಷ ಸಿಮ್ಮಲ್ಲಿಟ್ಬಿಟ್ಟು ಕುದಿಸೋ ಇದನ್ನು. ಇದಕ್ಕೆ 1-2 ಲೀಫ್ ಇದು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಇನ್ನು ಮುಚ್ಚಿಟ್ಬಿಟ್ಟು 10 ನಿಮಿಷ ಸಿಮ್ಮಲ್ಲಿ ಕುದಿಸ್ಬೇಕು. ಆವಾಗ ಗ್ರೇವಿನೂ ತಿಕ್ಕಾಗುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನೋಡಿ, ಈಗ ಪದಾರ್ಥ ರೆಡಿಯಾಗಿದೆ. ಬಂಗುಡೆ ಸಾರು ಸಖತ್ ಟೇಸ್ಟ್ ಬರುತ್ತೆ. ಇದು ನೀವು ಮನೆಯಲ್ಲಿ ಮಾಡಿ ನೋಡಿ. ತುಂಬ ಸಿಂಪಲಾಗಿದೆ, ತುಂಬ ಮಸಾಲೆ ಏನಿಲ್ಲ, ಸಿಂಪಲಾಗಿ ಮಾಡುವಂಥದ್ದು. ಸೊ ಈ ಬಂಗುಡೆ ಕರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ.